ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಗಂಗಾಧರಯ್ಯ ಹಿರೇಮಠ್, ಸಹ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮಹಿಳಾ ಕಾಲೇಜು, ದಾವಣಗೆರೆ. ಭಾರತದಾದ್ಯಂತ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಹಾಗೂ ವಿಶೇಷವಾಗಿ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತಿರುವ UG, PG, ಸ್ನಾತಕೋತ್ತರ ಅಥವಾ ಸ್ನಾತಕ ವಿದ್ಯಾರ್ಥಿಗಳು ಹಾಗೂ IAS ಮತ್ತು KS ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕರೆಂಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆ ಇದೆ ಅನ್ನುವಂಥದ್ದು. ಈ ಅಧ್ಯಯನ ಮಾಡುವಾಗ, ಭಾರತದ ಸಮಸ್ಯೆಗಳನ್ನು ಅಧ್ಯಯನ ಮಾಡುವಾಗ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಎಂಬ ಪ್ರಮುಖ ಅಧ್ಯಾಯವಿದೆ. ಈ ಹಿನ್ನೆಲೆಯಲ್ಲಿ ಇಂದು ತಮ್ಮೊಂದಿಗೆ ವಿಷಯವನ್ನು ಕುರಿತು ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅನ್ನುವಂಥದ್ದು. ತಾವುಗಳು ನನ್ನ ತರಗತಿಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಇದೇ ವಿಷಯದ ಮೇಲೆ ನನ್ನ ಮುಂದಿನ 2-3-4 ತರಗತಿಗಳು ಇವೆ. ಈ ತರಗತಿಗಳಿಗೆ ತಾವು ಸಬ್ಸ್ಕ್ರೈಬ್ ಆಗಿ ನಿರೀಕ್ಷಿಸುತ್ತೀರಿ ಅನ್ನುವಂಥ ಆಶಾಭಾವನೆಯಿಂದ ಇಂದು ನನ್ನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ ಎನ್ನುವುದು. ಪ್ರಸ್ತಾವನೆಯಾಗಿ ಒಂದಿಷ್ಟು ವಿಚಾರಗಳನ್ನು ನಾನು ಈಗ ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ ಅನ್ನೋದು. ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಅನ್ನುವಂಥ ವಿಷಯ. ಆಧುನಿಕ ಸಮಾಜವು ಎದುರಿಸುತ್ತಿರುವ ಅತ್ಯಂತ ಗಂಭೀರ ಮತ್ತು ಸಾರ್ವತ್ರಿಕ ಸಮಸ್ಯೆಗಳಲ್ಲಿ ಭ್ರಷ್ಟಾಚಾರವು ಒಂದಾಗಿದೆ ಅಂತ. ದಿನ ಕಳೆದಂತೆ ಒಂದು ಸಾಂಕ್ರಾಮಿಕ ರೋಗದಂತೆ ಭ್ರಷ್ಟಾಚಾರ ದೇಶದಲ್ಲಿ, ವಿಶ್ವದಲ್ಲಿ ಹರಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ವಿವಿಧ ಆಡಳಿತದ ಘಟಕಗಳು ತಲೆ ಎತ್ತಿದಂತೆ ಭ್ರಷ್ಟಾಚಾರವು ಕೂಡ ವಿವಿಧ ರೂಪಗಳನ್ನು ಪಡೆಯುತ್ತಾ ಆಚರಣೆಯಲ್ಲಿ ಬಂತು ಅನ್ನುವಂಥದ್ದು. ಆಧುನಿಕ ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರವನ್ನು ನಾವು ಗಮನಿಸ್ತಾ ಇದ್ದೇವೆ ಎನ್ನುವಂಥದ್ದು. ಭ್ರಷ್ಟಾಚಾರವಿಲ್ಲದೆ ಸಮಾಜವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಆಶ್ಚರ್ಯಪಡಬೇಕಾಗಿಲ್ಲ ಅನ್ನುವಂಥದ್ದು. ಭ್ರಷ್ಟಾಚಾರ ಸಮಸ್ಯೆ ಎಲ್ಲ ನಾಗರಿಕ ಸಮಾಜಗಳಲ್ಲಿ ಕ್ಯಾನ್ಸರ್ ರೋಗದಂತೆ ಹರಡಿ ಪಸರಿಸಲಾಗಿದೆ ಎನ್ನುವಂಥದ್ದು. ಇದನ್ನು ನಿಯಂತ್ರಿಸಲಾಗದೆ ಭ್ರಷ್ಟಾಚಾರ ಅನ್ನುವಂಥದ್ದು ದೈತ್ಯಾಕಾರದಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಜರ್ಮನಿಯ ರಾಜಧಾನಿ ಬರ್ಲಿನ್ನಲ್ಲಿರುವಂಥ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ನಡೆಸಿದಂಥ ಸಮೀಕ್ಷೆಯ ಪ್ರಕಾರ ವಿಶ್ವದ ಅತ್ಯಂತ ಭ್ರಷ್ಟ 159 ರಾಷ್ಟ್ರಗಳ ಪೈಕಿ ಭಾರತ 88ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ಕೆಲವು ದಿನಗಳ ಹಿಂದೆಯೇ ಈ ಸಮೀಕ್ಷೆ ಮಾಡಿರುವಂಥದ್ದನ್ನು ನಾವು ಗಮನಿಸ್ತೀವಿ ಅನ್ನುವಂಥದ್ದು. ಹಾಗೆಯೇ ಹಾಂಗ್ಕಾಂಗ್ನ ಮತ್ತೊಂದು ಸಂಸ್ಥೆ ಪೊಲಿಟಿಕಲ್ ಆ್ಯಂಡ್ ಎಕಾನಮಿಕ್ ರಿಸ್ಕ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಅಂತ, ಇದರ ಪ್ರಕಾರ ಏಷ್ಯಾದ ಅತಿ ಭ್ರಷ್ಟ ರಾಷ್ಟ್ರಗಳ ಪೈಕಿ ಭಾರತದ ಸ್ಥಾನ 4ನೇದು ಅನ್ನುವಂಥದ್ದನ್ನು ಹೇಳಿದೆ. ಇನ್ನು ದೇಶೀಯ ವ್ಯಾಪ್ತಿಯಲ್ಲಿ ನಾವು ಗಮನಿಸೋದಾದರೆ ಕರ್ನಾಟಕ 6ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ವಿಶ್ವ ಸಮುದಾಯದ ಮುಂದೆ ಭ್ರಷ್ಟಾಚಾರ ವಿಷಯದಲ್ಲಿ ಭವ್ಯ ಪರಂಪರೆಯ ಬೃಹತ್ ಪ್ರಜಾಪ್ರಭುತ್ವದ ರಾಷ್ಟ್ರ ಭಾರತ ಭ್ರಷ್ಟಾಚಾರ ವಿಷಯದಲ್ಲಿ ತಲೆ ತಗ್ಗಿಸುವಂಥ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಂಭೀರವಾಗಿ ಪರಿಗಣಿಸ್ಬೋದು ಅನ್ನುವಂಥದ್ದು. ಭ್ರಷ್ಟಾಚಾರದ ಬಗ್ಗೆ ಬದಲಾಗುತ್ತಿರುವ ಸಾಮಾಜಿಕ ಅಭಿಪ್ರಾಯವೂ ಕೂಡ ಗಂಭೀರವಾದದ್ದು ಅನ್ನುವಂಥದ್ದು. ಒಂದು ಕಾಲದಲ್ಲಿ ಭ್ರಷ್ಟಾಚಾರವನ್ನು ಅತಿ ಕೀಳಾಗಿ ಕಾಣಲಾಗುತ್ತಿತ್ತು. ಭ್ರಷ್ಟಾಚಾರವನ್ನು ಸಮಾಜದಿಂದ ಬಹಿಷ್ಕರಿಸುವ ಪದ್ಧತಿಯೂ ಇತ್ತು ಅನ್ನುವಂಥದ್ದು. ಆದರೆ ಈಗ ಇದ್ಯಾವುದೂ ಕೆಲಸ ಮಾಡುತ್ತಿಲ್ಲ ಅನ್ನುವಂಥದ್ದು. ಸತ್ಯ, ಗೌರವ, ಘನತೆ, ಭಯ, ಸಾಮಾಜಿಕ ಬಹಿಷ್ಕಾರ ಇತ್ಯಾದಿ ಮೌಲ್ಯಗಳು ಜನರ ಮೇಲಿನ ಹಿಡಿತವನ್ನು ಕಳೆದುಕೊಂಡಿವೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅಂತ. ಹಣವೊಂದನ್ನು ಹೊರತುಪಡಿಸಿ ಇನ್ಯಾವುದೇ ಮೌಲ್ಯಕ್ಕೆ ಬೆಲೆ ಇಲ್ಲದಂತಾಗಿದೆ ಪ್ರಸ್ತುತ ಸ್ಥಿತಿಯಲ್ಲಿ ಎನ್ನುವಂಥದ್ದು. ಇದಕ್ಕೆ ತದ್ವಿರುದ್ಧವಾಗಿ ಮೋಸ ನಡೀತಾ ಇದೆ ಸಮಾಜದಲ್ಲಿ.
ಮೋಸಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭ್ರಷ್ಟಾಚಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಪ್ರಾಮಾಣಿಕರು ಅಂತಂದರೆ ಅವ್ರನ್ನ ಹುಡುಕಬೇಕಾದಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದು, ಬದುಕಲಿಕ್ಕೆ ಸುಳ್ಳು ಹೇಳುವಂಥದ್ದು, ವಂಚನೆ ಮಾಡುವಂಥದ್ದು ಇತ್ಯಾದಿ ಒಂದು ರೀತಿಯ ಇಲ್ಲಿ ಗೌರವದ ಸಂಕೇತ ಆಗಿವೆ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾರು ಇದಕ್ಕೆ ಭ್ರಷ್ಟಾಚಾರ ಮಾಡ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಯಾರು ವಂಚನೆ ಮಾಡ್ತಾರೆ ಸಮಾಜದಲ್ಲಿ ಅವ್ರಿಗೇ ಜಾಸ್ತಿ ಗೌರವ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಇಲ್ಲಿ ಭ್ರಷ್ಟರನ್ನು ಇವತ್ತು ನಾವು ವಿರೋಧಿಸುವುದರ ಬದಲು ಯಾರು ಕರಪ್ಟ್ ಇದ್ದಾರೆ ಅವ್ರನ್ನ ನಾವು ಅಪೋಸ್ ಮಾಡಬೇಕು. ಅದರ ಬದಲು ಏನಾಗ್ತಾ ಇದೆ ಅಂದರೆ ಅವರನ್ನು ಗೌರವಿಸುವಂಥ, ಸನ್ಮಾನಿಸುವಂಥ, ಹೊಗಳುವಂಥ, ಅವರೇ ಶ್ರೇಷ್ಠರು ಅಂತ ಹೇಳುವಂಥ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಬೆಳೀತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ಅಂತ ನಾವು ಕರಿತೀವಿ. ಹಾಗೆಯೇ ಹಣ ಗಳಿಸಿದವನೇ ಸಮಾಜದಲ್ಲಿ ದೊಡ್ಡವನಾಗುತ್ತಿರುವುದು ಕೂಡ ವಿಪರ್ಯಾಸದ ಸಂಗತಿ ಅಂತ ಕರಿತೀವಿ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಸರ್ಕಾರಿ ನೌಕರರು 40 ಪ್ರಕಾರದಲ್ಲಿ ಮೋಸದಿಂದ ಸ್ವಂತಕ್ಕೆ ಹಣ ದುರುಪಯೋಗ ಮಾಡಿಕೊಳ್ಳುತ್ತಿರುವುದಾಗಿ ಅವತ್ತು ಬಹಳ ವರ್ಷಗಳ ಹಿಂದೆಯೇ ಹೇಳಿದ್ದಾನೆ ಅನ್ನುವಂಥದ್ದು. ಆ 40 ಪ್ರಕಾರಗಳ ಅವು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನುವಂಥದ್ದು. ಹಾಗೆಯೇ ಅಶೋಕನ ಕಾಲದಲ್ಲಿ ಭ್ರಷ್ಟಾಚಾರದ ಪ್ರಮಾಣ ಅತ್ಯಲ್ಪವೆಂದು ಹೇಳಲಾಗಿದೆ ಇತಿಹಾಸದಲ್ಲಿ. ಏಕೆಂದರೆ ಕೆಲವೇ ಜನರು ಮಾತ್ರ ತೆರಿಗೆ ಹಣ ಸಂಗ್ರಹಿಸ್ತಾ ಇದ್ದರು, ಪ್ರಾಮಾಣಿಕವಾಗಿ ರಾಜನಿಗೆ ಅದನ್ನು ತಲುಪಿಸ್ತಾ ಇದ್ದರು ಅನ್ನುವಂಥದ್ದು. ಮೊಘಲ ಸಾಮ್ರಾಜ್ಯದಲ್ಲಿ ತೆರಿಗೆ ಸಂಗ್ರಹಿಸುವ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸ್ವಂತಕ್ಕಾಗಿ ಹೆಚ್ಚು ಹಣವನ್ನು ಹೊಂದಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನುವಂಥದ್ದು. ಇಲ್ಲಿ ಅಶೋಕನ ಕಾಲಕ್ಕಿಂತ ಮೊಘಲರ ಕಾಲದಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಯಿತು ಅನ್ನುವಂಥದ್ದು. ಹಾಗೆ ಬ್ರಿಟಿಷ್ ಆಡಳಿತದ ಜೊತೆಗೆ ಭ್ರಷ್ಟಾಚಾರ ಅಧಿಕಗೊಂಡಿತು ಅನ್ನುವಂಥದ್ದು. ಈಸ್ಟ್ ಇಂಡಿಯಾ ಕಂಪನಿಯ ಕೆಲವು ಆಸೆ ಬುರುಕ ಅಧಿಕಾರಿಗಳು ಭ್ರಷ್ಟಾಚಾರದ ಮೂಲಕ ಭಾರತದ ಸಂಪತ್ತನ್ನು ಸುಲಿಗೆ ಮಾಡಿರುವಂಥದ್ದು ತಮ್ಮೆಲ್ಲರಿಗೆ ತಿಳಿದಂಥ ವಿಷಯವಾಗಿದೆ. ಇನ್ನು ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಂಥ ಹಲವು ಆರ್ಥಿಕ ಅಭಿವೃದ್ಧಿ ಯೋಜನೆಗಳು ಸಾಕಷ್ಟು ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಟ್ಟೆವು ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೋದು. ಇಲ್ಲಿ ಯಾವುದೇ ಆರೋಪಗಳಿಲ್ಲ. ನಾವು ಅಧ್ಯಯನ ಮಾಡಿದರೆ, ಸಂಶೋಧನೆ ಮಾಡಿದರೆ, ಅದನ್ನು ಹೆಚ್ಚು ಗ್ರಹಿಕೆ ಮಾಡಿದರೆ ನಮಗೆ ಗೊತ್ತಾಗಲಾರದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸ್ವಾತಂತ್ರ್ಯ ನಂತರ ಜಾರಿಗೆ ಬಂದಂಥ ಒಟ್ಟು ಯೋಜನೆಗಳೆಷ್ಟು, ಅಲ್ಲಿ ಯೋಜನೆಗಳಲ್ಲಿ ನಡೆದಂಥ ಭ್ರಷ್ಟಾಚಾರ ಎಷ್ಟು ಅನ್ನೋದನ್ನು ನಾವು ತಿಳಿಲಿಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತ ನಮಗೆ ಇದರ ಸತ್ಯದ ಅರಿವು, ಅದರ ಗ್ರಹಿಕೆ ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹಾಗೆ ವ್ಯಾಪಾರ ಉದ್ದಿಮೆಗಳು ಪ್ರಾರಂಭವಾದವು. ಸರ್ಕಾರದಿಂದ ಲೈಸೆನ್ಸ್ ಪಡೆಯುವಂಥದ್ದು ಕಡ್ಡಾಯವಾಯಿತು ಸ್ವಾತಂತ್ರ್ಯದ ನಂತರ. ಅಪ್ರಾಮಾಣಿಕ ವ್ಯಾಪಾರಿಗಳು ಏನು ಮಾಡಿದರು ಅಂತಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಲೈಸೆನ್ಸ್ ಪಡೆಯುವುದರ ಮೂಲಕ ಭ್ರಷ್ಟಾಚಾರವನ್ನು ಹೆಚ್ಚು ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಅನ್ನುವಂಥದ್ದು. ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದಲ್ಲ ಒಂದು ಹಂತದಿಂದ ಗಮನಕ್ಕೆ ಬಂದಿರುವಂಥ ಮತ್ತು ಬರುತ್ತಿರುವಂಥ ಸಂಗತಿಯಾಗಿದೆ ಅನ್ನುವಂಥದ್ದು. ನಮಗೇನು ಗೊತ್ತಿಲ್ಲ, ಅದಕ್ಕೆ ನಾವು ಟಚ್ಚೇ ಇಲ್ಲ, ಭ್ರಷ್ಟಾಚಾರ ನಮಗೆ ಸಂಬಂಧ ಇಲ್ಲ ಅಂತ ಹೇಳುವಂಥದ್ದು ಜನರು ಭಾಳ ಸಂಖ್ಯೆ ಕಡಿಮೆ ಆಗಿದ್ದಾರೆ ಅನ್ನುವಂಥದ್ದು. ಇನ್ನು ಸರ್ಕಾರಿ ನೌಕರಿ ಪಡಿಬೇಕಾದ್ರೆ, ವರ್ಗಾವಣೆ ಆಗಬೇಕಾದ್ರೆ, ಬಡ್ತಿ ಪ್ರಮೋಷನ್ ಆಗಬೇಕಾದ್ರೆ, ನೀವು ತೆಗೆದುಕೊಂಡಂಥ ನಿವೇಶನವನ್ನು ರಿಜಿಸ್ಟರ್ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಅದರ ಅನುಮತಿಗಾಗಿ ನಾವು ಸಾಕಷ್ಟು ಹಣವನ್ನು ಅಲ್ಲಿ ಲಂಚ ಕೊಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಆಗ್ತದೆ ಅನ್ನುವಂಥದ್ದು. ಲಂಚ ಕೊಡಲಿಲ್ಲ ಅಂದರೆ ಒಂದು ದಿವಸಕ್ಕಾಗುವಂಥ ಕೆಲಸವನ್ನು 8 ದಿವಸ 15 ದಿವಸ ಕಚೇರಿಗೆ ತಿಂಗಳಗಟ್ಟಲೆ ಅಡ್ಡಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಗೆ ಮೂಲಭೂತ ಸೌಲಭ್ಯಗಳು, ನೀರು, ವಿದ್ಯುತ್ ಶಕ್ತಿ, ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಹೀಗೆ ಲಂಚ ಕೊಡದೆ ಅವುಗಳು ನಮಗೆ ಸಿಗೋದಿಲ್ಲ, ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು. ಭ್ರಷ್ಟಾಚಾರಿಗಳನ್ನು ಬೆಳೆಸುವುದರಲ್ಲಿ ಜನರ ಪಾತ್ರವೂ ಕೂಡ ಇದೆ ಅನ್ನುವಂಥದ್ದು. ಇಲ್ಲಿ ಯಾವುದೂ ಸರ್ಕಾರಕ್ಕೆ ಟೀಕೆ ಮಾಡೋದಿಲ್ಲ ಮತ್ತು ಯಾವುದೇ ಸಂಘ ಸಂಸ್ಥೆಗಳಿಗೆ ಟೀಕೆ ಮಾಡೋದಿಲ್ಲ. ಜನರನ್ನೇ ಭ್ರಷ್ಟಾಚಾರವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಇಲ್ಲಿ ನಿಲುವು ಅನ್ನುವಂಥದ್ದು. ಭ್ರಷ್ಟಾಚಾರ ಎಂದರೆ ಲಂಚ ಪಡೆಯುವಂಥ, ಲಂಚ ಕೊಡುವಂಥ ಕ್ರಿಯೆ ಎಂದು ಕರೆಸಿಕೊಳ್ಳುವುದು ಸಾಮಾನ್ಯ. ಅದನ್ನೇ ನಾವು ನಿರ್ದಿಷ್ಟವಾಗಿ ಹೇಳೋದಾದರೆ ಸಾರ್ವಜನಿಕ ಅಧಿಕಾರವನ್ನು ಖಾಸಗಿ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಅಪವರ್ತಿಗಳಾಗಿ ವರ್ತಿಸುವುದು. ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಅನುವರ್ತನೆ ಮತ್ತು ಅಪವರ್ತನೆ ಅಂತ ಕರಿತೀವಿ.
ಅನುವರ್ತನೆ ಅಂದರೆ ಸಮಾಜದ ನಿಯಮಗಳನ್ನು, ಸಂಸ್ಕೃತಿಗಳನ್ನು, ಮೌಲ್ಯಗಳನ್ನು ಅನುಸರಿಸಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಬದುಕುವಂಥದ್ದು. ಇನ್ನು ಅಪವರ್ತನೆ ಅಂತಂದರೆ ಅವೆಲ್ಲವನ್ನು ಧಿಕ್ಕರಿಸೋದು, ಮೌಲ್ಯ ಇವೆಲ್ಲವನ್ನು ಧಿಕ್ಕರಿಸಿ ಅಪವರ್ತನೆ ಮಾಡಿ ಬದುಕುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ತೀವಿ. ಹಾಗೆಯೇ ನಾವು ಇನ್ನೂ ಇದರ ಬಗ್ಗೆ ವಿಚಾರ ಮಾಡ್ತಾ ಹೋದರೆ ಭ್ರಷ್ಟಾಚಾರ ಅನ್ನುವಂಥದ್ದು ನಾನಾ ರೀತಿಯ ಸಮಸ್ಯೆಗಳನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಶಿಥಿಲಗೊಂಡಿರುವಂಥ ಸಾಮಾಜಿಕ ವ್ಯವಸ್ಥೆ, ನಮ್ಮ ಸೋಷಿಯಲ್ ಸಿಸ್ಟಮ್ ಹೆಂಗಾಗಿದೆ ಅಂದರೆ ಒಂಥರ ಶಿಥಿಲಗೊಂಡ್ಬಿಟ್ಟಿದೆ, ಇನ್ನೇನು ಮೇಲೆ ಎದ್ದೇಳೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಸಾಮಾಜಿಕ ವ್ಯವಸ್ಥೆ ಇದ್ದಾಗ ಭ್ರಷ್ಟಾಚಾರ ಅನ್ನುವಂಥದ್ದು ಈ ಸಾಮಾಜಿಕ ವ್ಯವಸ್ಥೆಯನ್ನು ಮತ್ತಿಷ್ಟು ಶಕ್ತಿಹೀನವನ್ನಾಗಿ ಮಾಡ್ತದೆ, ಬಲಹೀನವನ್ನಾಗಿ ಮಾಡ್ತದೆ ಅನ್ನುವಂಥದ್ದು. ಭಾಳ ಮುಖ್ಯವಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ವರ್ಗ ತಾರತಮ್ಯವನ್ನು ಹುಟ್ಟು ಹಾಕ್ತದೆ ಅಂತ. ನಾನು ಮೇಲು ನಾನು ಕೀಳು ಅನ್ನುವಂಥದ್ದು, ನಾನು ಶ್ರೀಮಂತ ನಾನು ಬಡವ ಅನ್ನುವಂಥದ್ದನ್ನು ಈ ಭ್ರಷ್ಟಾಚಾರ ಅನ್ನುವಂಥದ್ದು ಹುಟ್ಟು ಹಾಕ್ತದೆ. ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವರ ಮೇಲೆ ಗಂಭೀರ ಪ್ರಭಾವ ಬೀರ್ತದೆ. ಭ್ರಷ್ಟಾಚಾರ ಅನ್ನುವಂಥದ್ದು ಯಾರ ಮೇಲೆ ಹೆಚ್ಚು ಪ್ರಭಾವ ಬೀರ್ತದೆ, ಮೋರ್ ಎಫೆಕ್ಟ್ ಯಾರಿಗೆ ಅಂತಂದರೆ ಸೋಷಲಿ ಆ್ಯಂಡ್ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಯಾರು ಇರ್ತಾರೆ ಅವ್ರ ಮೇಲೆ ಪ್ರಭಾವ ಬೀರ್ತದೆ ಅನ್ನುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ಸಮಾಜದ ಕೆಳವರ್ಗವೇ, ನಾವೇನು ಡಿಪ್ರೆಸ್ ಕ್ಲಾಸ್ಡ್ ಅಂತ ಕರಿತೀವಲ್ಲ, ಭ್ರಷ್ಟಾಚಾರದ ದುಷ್ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತದೆ. ಇನ್ನು ಶ್ರೀಮಂತರು ಮಧ್ಯಮ ವರ್ಗದವರಿಗಿಂತ ಕೆಳವರ್ಗದ ಜನರೇ ಈ ಭ್ರಷ್ಟಾಚಾರದ ದುಷ್ಪರಿಣಾಮವನ್ನು ಅವರು ಎದುರಿಸ್ತಾರೆ ಅನ್ನುವಂಥದ್ದು. ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮ ಸಮಾಜದ ಅಭಿವೃದ್ಧಿಗೆ ಒಂದು ಸವಾಲಾಗಿದೆ ಅನ್ನುವಂಥದ್ದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅದು ನಾಶ ಮಾಡ್ತದೆ ಅನ್ನುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಬಂದಾಗ ನಾವೇನು ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಲ್ಲ, ಆ ಡೆಮೊಕ್ರೆಟಿಕ್ ಕಂಟ್ರಿನೇ ಹಾಳಾಗಿ ಹೋಗುವಂಥ ಪರಿಸ್ಥಿತಿ ಬಂದುಬಿಡ್ತದೆ ಅನ್ನುವಂಥದ್ದು. ಚುನಾವಣೆಯಲ್ಲಿನ ಭ್ರಷ್ಟಾಚಾರ ಪ್ರತಿನಿಧಿಗಳ ಉತ್ತರದಾಯಿತ್ವವನ್ನು ಕಡಿತಗೊಳಿಸ್ತದೆ. ಕಾನೂನು ರಚನೆಯಲ್ಲಿ ಪ್ರಾತಿನಿಧ್ಯದ ಗುಣಮಟ್ಟವನ್ನು ಅದು ಕ್ಷೀಣಿಸ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇನ್ನು ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರ ಅದು ಏನು ಮಾಡ್ತದೆ? ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರ ಅಂದರೆ ಕಾನೂನಿಗೆ ಒಂದು ದೊಡ್ಡ ಶಕ್ತಿ ಇದೆ, ಆ ಕಾನೂನಿನ ಶಕ್ತಿ ಸಾಮರ್ಥ್ಯವನ್ನು ಈ ನ್ಯಾಯಾಂಗದಲ್ಲಿರುವಂಥ ಭ್ರಷ್ಟಾಚಾರ ಅದು ಕುಂದಿಸ್ತಾ ಹೋಗ್ತದೆ ಅನ್ನುವಂಥದ್ದು. ಹಾಗೆ ಸಾರ್ವಜನಿಕ ಆಡಳಿತದಲ್ಲಿನ ಭ್ರಷ್ಟಾಚಾರ ಸೇವೆಗಳ ಪೂರೈಕೆಯ ಮೇಲೆ ಅದು ಪರಿಣಾಮ ಬೀರ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಅನ್ನುವಂಥದ್ದು. ಹಾಗೆಯೇ ಭ್ರಷ್ಟಾಚಾರದ ಅತ್ಯಂತ ಗಂಭೀರ ಪರಿಣಾಮವೆಂದರೆ ಅದು ಅತ್ಯಮೂಲ್ಯ ಸಂಪನ್ಮೂಲದ ಕೊರತೆ ಉಂಟಾಗ್ತದೆ. ನ್ಯಾಚುರಲ್ ರಿಸೋರ್ಸಸ್ ಏನಿದೆ ನಮಗೆ ಸಿಗಬೇಕಾದದ್ದು, ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಸಂಪನ್ಮೂಲಗಳೇನಿದಾವಲ್ಲ, ಆ ಸಂಪನ್ಮೂಲಗಳ ಕೊರತೆ ಪ್ರತಿದಿನ ಉಂಟಾಗ್ತಾ ಹೋಗ್ತದೆ ಅನ್ನುವಂಥದ್ದು. ಭ್ರಷ್ಟಾಚಾರ ಅನ್ನುವಂಥದ್ದು ರಾಷ್ಟ್ರ ವಿರೋಧಿ, ಅದು ಹಾಗೆ ಸಮಾಜ ವಿರೋಧಿ ಅನ್ನುವಂಥ ಮಾತನ್ನು ನಾವು ಅನೇಕ ಉದಾಹರಣೆಗಳಿಂದ ಸಾಬೀತುಪಡಿಸ್ಬೋದು ಅನ್ನುವಂಥದ್ದು. ಅನೇಕ ಉದಾಹರಣೆಗಳು ಸಿಗ್ತವೆ ನಮಗೆ. ಭ್ರಷ್ಟಾಚಾರದಿಂದ ಏನಾಗಿದೆ ನಮ್ಮ ಸಮಾಜದಲ್ಲಿ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ 55% ಜನರಿಗೆ ಶೌಚಾಲಯ ಇಲ್ಲ. ಭಾರತದಲ್ಲಿ 55% ಜನರಿಗೆ ಶೌಚಾಲಯವಿಲ್ಲ. ಇನ್ನು ಶಿಕ್ಷಣದ ವಿಷಯದಲ್ಲಿ ಪರಿಸ್ಥಿತಿ ಹೆಚ್ಚು ಆಶಾದಾಯಕವಾಗಿಲ್ಲ. ಅದರ ಬಗ್ಗೆ ನಾವು ಬಹಳಷ್ಟು ವಿಷಯಗಳಿವೆ, ಅದನ್ನು ಡಿಟೇಲ್ ಮಾಡಲಿಕ್ಕೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅನ್ನುವಂಥದ್ದು. ದೇಶದಲ್ಲಿರುವ ಪ್ರಾಥಮಿಕ ಶಾಲೆಗಳಲ್ಲಿ 54% ಒಬ್ಬರೇ ಶಿಕ್ಷಕರಿರುವಂಥ ಶಾಲೆಗಳಿವೆ. ನಾವೇನು ಕರಿತಿದ್ವಲ್ಲ ಏಕೋಪಾಧ್ಯಾಯ ಶಾಲೆಗಳು ಅಂತ. ಅಂದರೆ ಎಲ್ಲ ಕ್ಲಾಸುಗಳಿಗೆ ಒಬ್ಬರೇ ಮೇಸ್ಟ್ರು, 1ನೇ ಕ್ಲಾಸಿಗೆ ಅವರೇ ಹೇಳಬೇಕು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, ಹೀಗೆ ಒಬ್ಬರೇ ಮೇಸ್ಟ್ರು ಎಲ್ಲ ಕ್ಲಾಸುಗಳಿಗೆ ಪಾಠ ಮಾಡುವಂಥ ಪರಿಸ್ಥಿತಿ ಅಷ್ಟು ದೇಶದಲ್ಲಿ ಇನ್ನೂ ಕಂಡುಬರ್ತವೆ ಅನ್ನುವಂಥದ್ದು. ಹೀಗೆ ವಿವಿಧ ಕ್ಷೇತ್ರಗಳ ಪರಿಸ್ಥಿತಿಯನ್ನು, ಸ್ಥಿತಿಗತಿಗಳನ್ನು ಬಿಚ್ಚಿಡುತ್ತಾ ಹೋದರೆ ಭ್ರಷ್ಟಾಚಾರದ ಕರಾಳ ಮುಖದ ಪರಿಚಯ ನಮಗೆ ಆಗಲಾರದೆ ಇರೋದಿಲ್ಲ ಅನ್ನುವಂಥದ್ದನ್ನು ಇಂಟ್ರಡಕ್ಷನ್ ಆಗಿ ಒಂದಿಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಅನ್ನುವಂಥದ್ದು. ಇನ್ನು ಮೀನಿಂಗ್ ಆಫ್ ಕರಪ್ಷನ್ ಅಂತ ಕರಿತೀವಿ. ಭ್ರಷ್ಟಾಚಾರದ ಅರ್ಥ ಏನು ಅಂತ. ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ದುರ್ವ್ಯವಹಾರವನ್ನು ಸೂಚಿಸ್ತದೆ ಅನ್ನುವಂಥದ್ದು. ಇದೊಂದು ಲಂಚ ಋಷವತ್ತಿನ ವ್ಯವಹಾರ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ನ್ಯಾಯಸಮ್ಮತವಲ್ಲದ ಒಂದು ಕಾರ್ಯಸಾಧನೆಗೋಸ್ಕರ ಕೊಡಲಾಗುವಂಥ ಹಣ ಅಂತ ಕರಿತೀವಿ, ಸೌಲಭ್ಯಗಳು ಅಂತ ಕರಿತೀವಿ, ಮತ್ತು ಔದಾರ್ಯಗಳನ್ನು ನಾವು ಲಂಚ ಅಂತ ಇಲ್ಲಿ ಕರಿತೀವಿ. ಆದ್ದರಿಂದ ಭ್ರಷ್ಟಾಚಾರ ಎನ್ನುವಂಥದ್ದು ಲಂಚದ ವ್ಯವಹಾರವನ್ನು ಅದು ಸೂಚಿಸ್ತದೆ ಎನ್ನುವಂಥದ್ದು.
ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಸೇವಕ ಅಂತ ಕರಿತೀವಿ, ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಬಹುತೇಕ ಜನ ಏನಿದ್ದೀವಲ್ಲ, ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರಿ ಮಾಡುವಂಥ ವ್ಯಕ್ತಿಗಳು ತಮ್ಮ ವಿಶೇಷ ಅಧಿಕಾರವನ್ನು ತಮ್ಮ ಸ್ವಂತ ಲಾಭಕ್ಕೆ ಉಪಯೋಗಿಸಿಕೊಂಡು ಔಪಚಾರಿಕ ನಿಯಮ ಅಥವಾ ಕಾನೂನುಗಳನ್ನು ಮುರಿಯುವಂಥ ವಿಚಲಿತ ವರ್ತನೆಯನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ ಎನ್ನುವಂಥದ್ದು. ಲಂಚ ಪಡೆಯುವ ಕ್ರಿಯೆ ಭ್ರಷ್ಟಾಚಾರ ಎಂದು ಅನಿಸಿಕೊಳ್ತದೆ ಎನ್ನುವಂಥದ್ದು. ಸಾರ್ವಜನಿಕ ಅಧಿಕಾರವನ್ನು ಖಾಸಗಿ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಅಪವರ್ತನೆ ಮಾಡುವಂಥದ್ದು ಅನ್ನೋದನ್ನು ನಾವೀಗಾಗಲೇ ತಿಳಿಸಿದ್ದೀವಿ. ಒಟ್ಟಿನಲ್ಲಿ ಭ್ರಷ್ಟಾಚಾರವೆಂಬುದು ಒಂದು ಬಗೆಯ ಅಪವರ್ತನೆಯಾಗಿದೆ ಎನ್ನುವಂಥದ್ದು. ತನಗಿರುವ ಅಥವಾ ತಮಗಿರುವ ಅವಕಾಶವನ್ನು, ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಹಣ, ಆಸ್ತಿಯನ್ನು ಸಂಪಾದನೆ ಮಾಡೋದು. ಅದಕ್ಕೆ ಲಿಮಿಟೇ ಇಲ್ಲ. ಒಂದು ಮನೆ ಆದರೆ ಸಾಕಾಗೋದಿಲ್ಲ, 10 ಮನೆಗಳನ್ನು ಕಟ್ಟೋದು, 10 ಲಕ್ಷ ರೂಪಾಯಿ, ಲಕ್ಷಗಟ್ಟಲೆ ಹಣವನ್ನು ನಾವು ಸಂಪಾದನೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು. ಭ್ರಷ್ಟಾಚಾರ ಅನ್ನುವಂಥ ಪದ ಕರಪ್ಪಸ್ ಎಂಬ ಲ್ಯಾಟಿನ್ ಕ್ರಿಯಾಪದದಿಂದ ಬಂದಿದೆ ಅನ್ನುವಂಥದ್ದು. ಕರಪ್ಪಸ್ ಅನ್ನುವಂಥ ಲ್ಯಾಟಿನ್ ಕ್ರಿಯಾಪದದಿಂದ ಬಂದಿದೆ. ಇದಕ್ಕೆ ಹತಾಶ ಹೊಂದಿದ ಉದ್ದೇಶ ಅಂತ ಕರಿತೀವಿ ನಾವು. ಇದು ಒಂದು ಲಂಚದ ಕ್ರಿಯೆ. ಇಲ್ಲಿ ಸ್ವಜನ ಪಕ್ಷಪಾತ ಇರ್ತದೆ. ನಾನು ಉದ್ಧಾರ ಆಗಬೇಕು, ನಮ್ಮ ಮನೆಯವರು ಉದ್ಧಾರ ಆಗಬೇಕು, ನಮ್ಮ ಸಂಬಂಧಿಕರು ಉದ್ಧಾರ ಆಗಬೇಕು, ಮಾತ್ರ ಉಳಿದವರು ಏನಾದರೂ ಪರಿಸ್ಥಿತಿ ನನಗೆ ಬೇಡ ಅನ್ನುವಂಥ ಅಮಾನವೀಯ ವರ್ತನೆಗಳು ಇಲ್ಲಿರ್ತವೆ ಅನ್ನುವಂಥದ್ದು. ಇಲ್ಲಿ ಸಾಕಷ್ಟು ಹಣದ ದುರುಪಯೋಗ ಆಗ್ತದೆ ಭ್ರಷ್ಟಾಚಾರದಲ್ಲಿ. ಸರ್ಕಾರದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಪರಿಸ್ಥಿತಿಗಳು ನಾವು ಕಾಣಬಹುದು ಅನ್ನುವಂಥದ್ದು. ಎಲ್ಲ ಬಗೆಯ ಔಪಚಾರಿಕ ನಿಯಮಗಳನ್ನು ಬದಿಗೊತ್ತಿ ಸರ್ಕಾರಿ ಹುದ್ದೆಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ವ್ಯಕ್ತಿಗತವಾಗಿ ಅಥವಾ ಖಾಸಗಿ ಲಾಭ ಪಡೆಯುವಂಥದ್ದೇ ಅನ್ನೋದನ್ನು ನಾವಿಲ್ಲಿ ಹೇಳ್ತೀವಿ. ಸಾಮಾನ್ಯ ಅರ್ಥದಲ್ಲಿ ಆಡಳಿತ ಮತ್ತು ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ಸಾಮಾನ್ಯ ಜನರಿಂದ ಪಡೆಯುವಂಥ ಹಣ, ವಸ್ತು ಹಾಗೂ ಇತರ ಸಂಪತ್ತಿನ ಮೂಲಗಳನ್ನು ನಾವಿಲ್ಲಿ ಭ್ರಷ್ಟಾಚಾರ ಅಂತ ಕರಿತೀವಿ. ಭ್ರಷ್ಟಾಚಾರವನ್ನುವಂಥದ್ದು ಒಂದು ಸಂಕೀರ್ಣ ವ್ಯವಸ್ಥೆ. ಅದು ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಅಂತ ಕರಿತೀವಿ. ಅದು ಸಿಂಪಲ್ ಸಿಸ್ಟಮ್ ಅಲ್ಲದು, ಕಾಂಪ್ಲೆಕ್ಸ್ ಸಿಸ್ಟಮ್. ಆಮೇಲೆ ಅದಕ್ಕೆ ವೈವಿಧ್ಯಮಯವಾದಂಥ ರೂಪಗಳಿವೆ. ಭ್ರಷ್ಟಾಚಾರ ಅಂದರೆ ಇದೇ ಅಂತಲ್ಲ, ಅದಕ್ಕೆ ಅನೇಕ ರೂಪಗಳಿವೆ. ಈಗ ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು, ಕಾಲೇಜಿನಲ್ಲಿ ನಾನು ಪ್ರತಿನಿತ್ಯ ಹೋಗಿ ಪಾಠ ಮಾಡಬೇಕು, ನಾನು ಪಾಠ ಮಾಡೋದಿಲ್ಲ, ನನಗೆ ಹಾಗೆ ಸ್ಯಾಲ್ರಿ ಬೇಕು, ಪಾಠ ಮಾಡೋದು ಬೇಡ ಅಂತ ಕರಿತೀವಿ. ಇದನ್ನು ಕೂಡ ನಾವು ಭ್ರಷ್ಟಾಚಾರ ರೂಪದಲ್ಲೇ ಸೇರಿಸ್ತೀವಿ. ಹೀಗೆ ನಂಬರ್ ಆಫ್ ಫಾರ್ಮ್ಸನ್ನು ನಾವು ಭ್ರಷ್ಟಾಚಾರದಲ್ಲಿ ನೋಡ್ಬೋದು ಅನ್ನುವಂಥದ್ದು. ಇದಕ್ಕೆ ನಿರ್ದಿಷ್ಟ ಅರ್ಥವನ್ನು ಕೊಡಲಿಕ್ಕೆ ಕಷ್ಟ ಸಾಧ್ಯ. ಇದನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ ಭ್ರಷ್ಟಾಚಾರವು 2 ರೀತಿಯಲ್ಲಿ ಉಂಟಾಗ್ತದೆ. ಒಂದು, ಇತರರಿಂದ ಹಣ ಮತ್ತು ವಸ್ತುಗಳನ್ನು ಪಡೆಯುವುದು. ಹಾಗೆಯೇ ಎರಡನೇದ್ದೇನು ಅಂತಂದರೆ ಅಧಿಕಾರಕ್ಕಾಗಿ, ಸ್ಥಾನಮಾನಕ್ಕಾಗಿ, ಕೆಲಸಕ್ಕಾಗಿ ಮತ್ತೊಬ್ಬರಿಗೆ ಹಣ ನೀಡುವಂಥದ್ದು ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ ಅನ್ನುವಂಥದ್ದು. ಹಾಗೆಯೇ ಮುಖ್ಯವಾಗಿ ಭ್ರಷ್ಟಾಚಾರ ಎಂಬ ಪದದ ಅರ್ಥ ಅನೀತಿ ಮಾರ್ಗ ಅನ್ನುವಂಥದ್ದನ್ನು ಅದು ಅನುಸರಿಸ್ತದೆ. ನೀತಿ ಮಾರ್ಗದಲ್ಲಿ ನಡೀತಕ್ಕಂಥವರು ಎಷ್ಟು ಜನ ಸಮಾಜದಲ್ಲಿ ಅಂತ ಮೌಲ್ಯಮಾಪನ ಮಾಡಿದರೆ, ಇವತ್ತು ಅನೀತಿ ಮಾರ್ಗದಿಂದ ನಾನು ಏನಾದರೂ ಮಾಡಿ ಬದುಕಬೇಕಷ್ಟೇ, ಆದರೆ ಅದು ನೀತಿ ಅನೀತಿ ಅನ್ನುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಅನ್ನುವಂಥದ್ದು. ಭ್ರಷ್ಟಾಚಾರ ಎಲ್ಲರನ್ನ ಅನೀತಿ ಮಾರ್ಗಕ್ಕೆ ತಳ್ಳುತ್ತದೆ ಅನ್ನುವಂಥದ್ದು. ಭ್ರಷ್ಟಾಚಾರ ಅಂದರೆ ಲಂಚಗುಳಿತನ ಅಂತ ಕರಿತೀವಿ, ಅಧಿಕಾರದ ದುರುಪಯೋಗ ಅಂತ ಕರಿತೀವಿ. ಅಧಿಕಾರ ದುರುಪಯೋಗವನ್ನು ಪಡಿಸಿಕೊಂಡು ವೈಯಕ್ತಿಕ ಲಾಭವನ್ನು ಗಳಿಸುವುದು. ಜನರಿಗೆ ಬಡವರಿಗೆ, ಬಗ್ಗರಿಗೆ ಅದನ್ನು ಲಾಭ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇರೋದಿಲ್ಲ. ಲಾಭ ಮಾಡಿಕೊಡ್ಬೇಕನ್ನುವಂಥ ಉದ್ದೇಶ ಯಾವಾಗಿರ್ತದಂದರೆ ನೀತಿ ಮಾರ್ಗದಲ್ಲಿರ್ತದೆ. ಎಲ್ಲರೂ ಹಾಗೇ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನೀತಿ ಮಾರ್ಗದಿಂದ ವೈಯಕ್ತಿಕತೆ ಇಲ್ಲಿ ಹೆಚ್ಚಾಗ್ತದೆ ಎನ್ನುವಂಥದ್ದು. ಸಮಾಜದ ನಿಯಮಗಳು ಉಲ್ಲಂಘನೆ ಆಗ್ತವೆ, ಕಾನೂನುಗಳ ಉಲ್ಲಂಘನೆ ಆಗುವುದನ್ನು ನಾವಿಲ್ಲಿ ಗಮನಿಸ್ತೀವಿ ಎನ್ನುವಂಥದ್ದು. ಭ್ರಷ್ಟಾಚಾರವನ್ನು ವಿಶಾಲ ಅರ್ಥದಲ್ಲಿ ಹೇಳೋದಾದರೆ ಎಲ್ಲ ಬಗೆಯ ಶೋಷಣೆಯನ್ನು ಭ್ರಷ್ಟಾಚಾರ ಒಳಗೊಂಡಿದೆ. ಎಲ್ಲ ಬಗೆಯ ಶೋಷಣೆಗಳು ಅದರಲ್ಲಿ ಇದ್ದಾವೆ ಎನ್ನುವಂಥದ್ದು. ಇನ್ನು ಸಮಾಜಶಾಸ್ತ್ರೀಯವಾಗಿ ಹೇಳ್ತಾ ಹೋಗ್ತೀವಿ, ಭ್ರಷ್ಟಾಚಾರ ಸೋಹಿತಕ್ಕಾಗಿ ಸ್ಥಾನ ಅಥವಾ ಅಧಿಕಾರವನ್ನು ಕಾನೂನು ಮೀರಿ ದುರುಪಯೋಗಪಡಿಸಿಕೊಳ್ಳುವಂಥದ್ದು ಅಂತ ಕರಿತೀವಿ. ಭಾರತದಲ್ಲಿ 1960ರಿಂದೀಚೆಗೆ ರಾಜಕೀಯ ಭ್ರಷ್ಟಾಚಾರ ವ್ಯಾಪಕವಾಗಿ ಬೆಳೀತಾ ಇರೋದನ್ನು ನಾವು ಅಧ್ಯಯನದಿಂದ, ಇತಿಹಾಸದ ಪುಟಗಳಿಂದ ಗಮನಿಸ್ತಾ ಹೋಗ್ತೀವಿ ಎನ್ನುವಂಥದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ
ಅವನಿಗೆ ಭ್ರಷ್ಟಾಚಾರದ ಅನ್ನುವಂಥದ್ದು ಮನೆ ಮಾಡಿಕೊಂಡಿದೆ. ಸಾಮಾನ್ಯ ವ್ಯಕ್ತಿ, ನಾವು ಅಧಿಕಾರಿಗಳ ಬಗ್ಗೆ ಯೋಚನೆ ಮಾಡೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಭ್ರಷ್ಟಾಚಾರ ಮಾಡಲಿಕ್ಕೆ ಆತ ಬಯಸ್ತಾ ಇದ್ದಾನೆ ಅನ್ನುವಷ್ಟು ಭ್ರಷ್ಟಾಚಾರ ಅಲ್ಲಿಗೆ ಮುಟ್ಟಿದೆ ಎನ್ನುವಂಥದ್ದು. ಲಂಚಗುಳಿತನ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎನ್ನುವಂಥದ್ದು. ಹಾಗೆ ಸರ್ಕಾರಿ ನೌಕರರಲ್ಲಿ ಅಷ್ಟೇ ಇಲ್ಲ ಭ್ರಷ್ಟಾಚಾರ. ಪತ್ರಿಕೆಗಳಲ್ಲಿ ನೋಡ್ತೀವಿ, ಮಾಧ್ಯಮಗಳ ಮುಖಾಂತರ ನೋಡ್ತೀವಿ, ನ್ಯಾಯಾಧೀಶರಲ್ಲಿಯೂ ಭ್ರಷ್ಟಾಚಾರ ತುಂಬಿದೆ ಎನ್ನುವಂಥದ್ದು. ಇನ್ನು ವೈದ್ಯರು, ಸಮಾಜದ ದೇವರು ಅಂತ ನಾವೇನು ಕರೆಸ್ತೀವಿ, ಅವರು ಕೂಡ ಹಣ ಪಡ್ಕೊಂಡು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಎಲ್ಲ ವೈದ್ಯರನ್ನು ಇಲ್ಲಿಲ್ಲ. ಒಳ್ಳೆಯ ವೈದ್ಯರಿಗೆ ಸಮಾಜದಲ್ಲಿ ಗೌರವ ಇದೆ, ಯಾವಾಗಲೂ ಗೌರವ ಇದೆ. ಅಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಅಂಥವರು ಭಾಳಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ ಸಮಾಜದಲ್ಲಿ. ಯಾರು ಪ್ರಾಮಾಣಿಕರಿರ್ತಾರೆ ಸಮಾಜದಲ್ಲಿ, ಅವರು ನ್ಯಾಯಾಧೀಶ ಆಗಿರ್ಬೋದು, ಸರ್ಕಾರಿ ನೌಕರಾಗಿರ್ಬೋದು, ವೈದ್ಯ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಭಾಳಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತದೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಪ್ರಪಂಚದಲ್ಲಿ ಭಾರತವು 7ನೇ ಅತ್ಯಂತ ಭ್ರಷ್ಟ ರಾಷ್ಟ್ರವೆಂದು UN ಇತ್ತೀಚೆಗೆ ವರದಿ ಮಾಡಿದೆ ಅನ್ನುವಂಥದ್ದು. ಭ್ರಷ್ಟಾಚಾರ ಒಂದು ವಿಶ್ವ ಸ್ವರೂಪವಾಗಿದ್ದು ಜಗತ್ತಿನ ಎಲ್ಲ ಸಮಾಜಗಳಲ್ಲಿ ಅದು ಕಂಡುಬರ್ತದೆ ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ ಅನ್ನುವಂಥದ್ದು. ಭ್ರಷ್ಟಾಚಾರ ಬಹುತೇಕ ನಾಗರಿಕರು, ಯಾರಿಗೂ ಭ್ರಷ್ಟಾಚಾರ ಇರಬೇಕು ಅಂತ ಹೇಳೋದಿಲ್ಲ ಸಮಾಜದಲ್ಲಿ. ಭ್ರಷ್ಟಾಚಾರದ ಬಗ್ಗೆ ಬಹುತೇಕ ನಾಗರಿಕರು ಏನಂತಾರಂದ್ರೆ ಹತಾಶರಾಗಿದ್ದಾರೆ. ಹೌದ್ರಿ, ನಮ್ಮ ಸಮಾಜದಲ್ಲಿ ಇರಬಾರ್ದಾಗಿತ್ತು, ಇದು ದುರ್ದೈವದ ಸಂಗತಿ ಅಂತ ಹೇಳ್ತಾರೆ. ಇದನ್ನು ಹೋಗಲಾಡಿಸಬೇಕಾದಂಥ ಅಗತ್ಯತೆ ಇದೆ ಅನ್ನೋದನ್ನು ಅನೇಕ ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಇದೊಂದು ಚೇತೋಹಾರಿ ಬೆಳವಣಿಗೆ ಅಂತ ಕರಿತೀವಿ. ಸರ್ಕಾರೇತರ ಸಂಸ್ಥೆಗಳು ಏನಿದಾವಲ್ಲ, ನಾನ್ ಗೌರ್ಮೆಂಟ್ ಏಜೆನ್ಸೀಸ್ಗಳೇನಿದಾವಲ್ಲ, ಮಾಧ್ಯಮಗಳು, ಮೀಡಿಯಾಗಳು, ಇಂಟೆಲೆಕ್ಚುವಲ್ ಸಮಾಜದಲ್ಲಿರುವಂಥ ಬುದ್ಧಿಜೀವಿಗಳು, ಸಮಾಜಶಾಸ್ತ್ರಜ್ಞರು, ಅರ್ಥಶಾಸ್ತ್ರಜ್ಞರು ನಡೆಸಿರುವಂಥ ಸಮೀಕ್ಷೆಗಳು ಈ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಸ್ಪಷ್ಟಪಡಿಸ್ತವೆ ಅನ್ನುವಂಥದ್ದು. ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ವ್ಯಕ್ತಿ ಭ್ರಷ್ಟನೆಂದು ತಿಳಿದಿದ್ದರೂ ಸಹ ಆ ವ್ಯಕ್ತಿಗೆ ಮತ ನೀಡುವವರ ಸಂಖ್ಯೆನೇ ಜಾಸ್ತಿಯಾಗಿರ್ತದೆ ಅಂತ. ನೋಡ್ರಿ ನೀವು, ಅವ್ರಿಗೂ ಕಳೆದ ಸಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಈ ಸಲ ಅವ್ರಿಗೆ ಓಟ್ ಹಾಕೋದು ಬೇಡ ಅಂತ ಹೇಳಿದ್ರೆ ಅಂಥವ್ರೊಂದು 10% ಇರ್ತಾರೆ. ಇಲ್ಲ, ಅವರಿಗೆ ಓಟ್ ಹಾಕೋದು ಅನ್ನುವಷ್ಟು ಜನ ಒಂದು 90% ಸಿದ್ಧರಾಗಿಬಿಡ್ತಾರೆ ಅನ್ನುವಂಥದ್ದು. ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ನ್ಯಾಯಾಂಗಗಳು, ಲೋಕಾಯುಕ್ತ ಸಂಸ್ಥೆಗಳು, ವಿಚಕ್ಷಣ ಆಯೋಗಗಳು ಮತ್ತು ಮಾಧ್ಯಮಗಳು ತಮ್ಮ ಪಾಲಿನ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುವುದಾದರೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ, ನಿಯಂತ್ರಣದಲ್ಲಿ ತರಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ತನಿಖೆ ಮಾಡುವಂಥ ಸಂಸ್ಥೆಗಳೇ ಭ್ರಷ್ಟಾಚಾರವೆಸಗಿದ್ರಿ ಹೇಳ್ತಾರಲ್ಲ ಹಳ್ಳಿ ಭಾಷೆಯಲ್ಲಿ, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತ ಹೇಳ್ತಾರಲ್ಲ. ಯಾವ ಸಮಾಜದಲ್ಲಿ ಇರುವಂಥ ಅನಿಷ್ಟ ಪದ್ಧತಿಗಳನ್ನು, ಇವಿಲ್ಸ್ಗಳನ್ನು, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು, ಅಂಥ ಸಂಸ್ಥೆಗಳೇ ಭ್ರಷ್ಟಾಚಾರವನ್ನು ಎಸಗಿದರೆ ಇನ್ನು ಸಮಾಜದ ಭವಿಷ್ಯ ಏನಾಗ್ತದೆ ಅನ್ನುವಂಥದ್ದನ್ನು ಒಂದು ಕ್ಷಣ ನಾವು ಗಂಭೀರವಾಗಿ ಯೋಚನೆ ಮಾಡಿದರೆ ನಮಗೆ ಸತ್ಯದ ಅರಿವಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯಗಳಿವೆ ಅನ್ನುವಂಥದ್ದು. ಭ್ರಷ್ಟಾಚಾರದ ಬಗ್ಗೆ ಒಂದೆರಡು ವ್ಯಾಖ್ಯೆಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಡೆಫಿನೇಷನ್ ಆಫ್ ಕರಪ್ಷನ್ ಅಂತ ಕರಿತೀವಿ. CB ಮೆಮೋರಿಯಾ ಅನ್ನುವಂಥ ಸಮಾಜಶಾಸ್ತ್ರಜ್ಞ ಹೇಳ್ತಾರೆ, ಯಾವುದೇ ಸಾರ್ವಜನಿಕ ಹುದ್ದೆಗೆ ಸಂಬಂಧಿಸಿದ ಅಥವಾ ಸಾರ್ವಜನಿಕ ಜೀವನದಲ್ಲಿ ವಿಶೇಷ ಸ್ಥಾನದೊಂದಿಗೆ ಸೇರಿಕೊಂಡಿರುವ ಅಧಿಕಾರ ಮತ್ತು ಪ್ರಭಾವವನ್ನು ಸ್ವಾರ್ಥಕ್ಕಾಗಿ ಮತ್ತು ಅನುಚಿತ ರೀತಿಯಲ್ಲಿ ಬಳಸುವುದನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ ಅಂತ ಹೇಳಿದರು. ಹಾಗೆಯೇ ಅಂಡರ್ಸ್ಕಿ ಅಂತ ಕರಿತೀವಿ, ANDRISKI, ಅಂಡರ್ಸ್ಕಿ ಅನ್ನುವಂಥ ಶಾಸ್ತ್ರಜ್ಞ ಹೇಳ್ತಾರೆ, ಔಪಚಾರಿಕ ನಿಯಮ ಅಥವಾ ಕಾಯ್ದೆಗಳನ್ನು ಉಲ್ಲಂಘಿಸಿ ವೈಯಕ್ತಿಕ ಲಾಭಕ್ಕಾಗಿ ಸಾಮಾಜಿಕ ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವುದನ್ನೇ ಭ್ರಷ್ಟಾಚಾರ ಅಂತ ಅವರು ಕರೀತಾರೆ. ಹೀಗೆ ಮತ್ತೊಬ್ಬ ವ್ಯಕ್ತಿ DH ಬೇಲೆ ಅವರು, BEILEY ಬೇಲೆ ಅವರು ಹೇಳ್ತಾರೆ, ಹಣದ ರೂಪ ಮಾತ್ರವಲ್ಲದೆ ಇನ್ಯಾವುದೋ ರೀತಿಯಲ್ಲಿ, ಬರೀ ಹಣ ತಗೊಳ್ಳೋದು ಭ್ರಷ್ಟಾಚಾರ ಅಂತಲ್ಲ, ಇನ್ಯಾವುದೋ ರೀತಿಯಲ್ಲಿ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಭ್ರಷ್ಟಾಚಾರ ಅಂತ ಕರೀತಾರೆ ಎನ್ನುವಂಥದ್ದು. ಇದು ಕೇವಲ ಇಂಟ್ರಡಕ್ಷನ್ಗೆ ಸಂಬಂಧಪಟ್ಟಂಥ ತರಗತಿ. ಇನ್ನು ನಾಳೆಯಿಂದ ನೇಚರ್ ಆಫ್ ಕರಪ್ಷನ್ ತುಂಬ ಇಂಪಾರ್ಟೆಂಟ್. ಅದರ ಸ್ವರೂಪ ಹೆಂಗಿರ್ತದೆ, ಅದರ ಪ್ರಕಾರಗಳು ಹೆಂಗಿರ್ತವೆ, ಭ್ರಷ್ಟಾಚಾರಕ್ಕೆ ಕಾರಣಗಳೇನು, ಭ್ರಷ್ಟಾಚಾರದ ಪರಿಣಾಮಗಳೇನು,
ಮತ್ತು ಭ್ರಷ್ಟಾಚಾರವನ್ನು ನಮ್ಮ ಸಮಾಜದಿಂದ ಹೇಗೆ ತೆಗೆದುಹಾಕ್ಬೋದು, ಈ ಮೆಜರಿಟ್ ಟು ದಿ ಎರಾಡಿಕೇಟ್ ಆಫ್ ಕರಪ್ಷನ್ ಅಂತ ಕರಿತೀವಲ್ಲ, ಭ್ರಷ್ಟಾಚಾರ ನಿರ್ಮೂಲನಾ ಕ್ರಮಗಳನ್ನು ನಾನು ನಾಳೆ ವಿಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ನಾಳಿನ ತರಗತಿಯಲ್ಲಿ ಅತ್ಯಂತ ಮಹತ್ವದ ಸಂಗತಿಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದೇನೆ. ಕೇವಲ ಇಂಟ್ರಡಕ್ಷನ್ ಆಗಿ ಇವತ್ತು ನಾನು ಡಿಸ್ಕಷನ್ ಮಾಡಿದೆ. ಮುಂದಿನ ತರಗತಿಯನ್ನು ತಾವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅನ್ನುವಂಥ ಆಶಾಭಾವನೆಯಿಂದ ತಾವು ಸಬ್ಸ್ಕ್ರೈಬರ್ ಆಗಿ ಸದಾ ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಬಯಸುತ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ತರಗತಿ ಕೇಳಿದಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.